ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಆನಿವರ್ಸರಿನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ, ಗ್ರ್ಯಾಂಡಾಗಿ ಪಾರ್ಟಿ ಮಾಡಬೇಕು ಅಂತ ಹೇಳಿ ಮನೆಯವರಿಗೆಲ್ಲ ವಿಷಯ ಹೇಳೋಕ್ಕೆ ಅಂತ ಬರ್ತಾರೆ. ನಮ್ಮದು 1 ವರ್ಷದ ಆನಿವರ್ಸರಿ ಇದೆ, ಅದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು, ಅದಕ್ಕೆ ಒಂದು ಹೋಟೆಲ್ ಬುಕ್ ಮಾಡಿದ್ದೀನಿ, ಜೊತೆಗೆ ನಮ್ಮ ಫಾರಿನ್ ಕ್ಲೈಂಟ್ ಎಲ್ಲ ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಇದನ್ನೆಲ್ಲ ನೋಡಿ ಖುಷಿ ಆಗುತ್ತೆ, ನಾವೇನು ಅಂತ ಅವ್ರಿಗೆ ಗೊತ್ತಾಗುತ್ತೆ, ಮೇಲೆ ಅವ್ರಿಗೆ ನಂಬಿಕೆ ಬರುತ್ತೆ ಅಂತ ಮನೋಜ ಹೇಳಿದಾಗ ಅದಕ್ಕೆಲ್ಲ ತುಂಬಾನೇ ಖರ್ಚಾಗುತ್ತೆ, ಅದೆಲ್ಲ ಈಗ ಬೇಕಾ ಅಂತ ಸೂರ್ಯ ಹೇಳ್ತಾನೆ. ಏ ಸೂರ್ಯ, ಏನ್ ಅನ್ಕೊಂಡಿದ್ಯಾ ನೀನ್ ನನ್ನನ್ನ? ನಾನೀಗ ದೊಡ್ಡ ಬಿಸ್ನೆಸ್ ಮ್ಯಾನು, ಈ ಆರ್ಡರ್ ಏನಾದ್ರೂ ನಮಗೆ ಸಿಕ್ಕಿದ್ರೆ ನಾವು 1000 ಅಲ್ಲ ಕೋಟಿಗೆ ಬೆಲೆ ಬಾಳ್ತೀನಿ ಗೊತ್ತಾ? ಮನೋಜ ಹೇಳ್ತಾನೆ. ಇವ್ನು ಯಾವಾಗ್ಲೂ ಬರೀ ಇದನ್ನೇ ಹೇಳೋದಾಯ್ತು. ಅಲ್ಲ ಕಣಪ್ಪಂಗೆ, ಯಾವಾಗ ನೋಡು ಇದೇ ತರ ಮಾತಾಡ್ತಾ ಇದೀಯಾ, ಒಂದಿನೂ ಆ ತರ ಆಗಿದ್ ನಾವು ನೋಡ್ಲೇ ಇಲ್ಲ. ಸೂರ್ಯ ಹೇಳ್ತಾನೆ, ನಿಂದು ಬರೀ ಇದೇ ಆಯ್ತು ಕಣೋ, ನನ್ನ ಮಗ ಮುಂದೆ ಬೆಳಿತಾನೆ ಇರ್ತಾನೆ, ನೀವೆಷ್ಟೇ ಕಣ್ಣಾಕಿದ್ರು ಅವನಿಗೇನೂ ಆಗೋದಿಲ್ಲ. ಮನೋಜ, ನೀನ್ ಬಾರೋ, ಮೊದಲು ನಿನಗೆ ದೃಷ್ಟಿ ತೆಗಿತೀನಿ, ಇವ್ರ ಕಣ್ಣು ಯಾವುದು ಸರಿ ಇಲ್ಲ. ಶಾಂತಿ ಹೇಳ್ತಾರೆ, ಅತ್ತೆ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ, ನಾವೆಲ್ಲರನ್ನು ಕರಿಬೇಕು ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಮನೋಜ, ನೀವು ಎಲ್ಲ ಸುಳ್ಳು ಹೇಳ್ಬೇಕು, ಸೂರ್ಯ ನೀನು 50 ಕಾರ್ ಇಟ್ಟಿದ್ದೀನಿ ಅನ್ನೋ ಥರ, ಜೊತೆಗೆ ನೀನು ಟ್ರಾವೆಲ್ ಬಿಸ್ನೆಸ್ ಮಾಡ್ತೀಯಾ, ನೀನು ಕೋಟ್ಯಾಧೀಶ್ವರ, 50-60 ಕಾರ್ ಇಟ್ಕೊಂಡು ನಿನ್ನ ಕಾಲ ಮೇಲೆ ನೀನು ನಿಂತಿದೀಯಾ ಅಂತ ಅವ್ರ ಹತ್ರ ಸುಳ್ಳು ಹೇಳಿದ್ದೀನಿ ಕಣೋ ಸೂರ್ಯ, ನೀನು ಅವ್ರಿಗೆ ಹೇಳು ಅಂತ ಹೇಳಿದಾಗ, ಏ ಮನೋಜ, ಏನೋ ಆಗಿದೆ ನಿನಗೆ, ಈ ಥರ ಹೇಳ್ತಾ ಇದೆಯಲ್ಲ, ಈ ಥರ ಎಲ್ಲ ನಾಟಕ ಮಾಡೋಕ್ಕಾಗುತ್ತಾ? ಏನು ಅಂತ ನಿನಗೆ ಗೊತ್ತಿದೆ ತಾನೇ, ಬೇಡದೇ ಇರೋ ವಿಷಯಕ್ಕೆಲ್ಲ ನಾನು ಸುಳ್ಳು ಹೇಳೋದಿಲ್ಲ, ಇನ್ನು ವಿಷಯಕ್ಕಂತೂ ನಾನು ಸುಳ್ಳು ಹೇಳೋದೇ ಇಲ್ಲ ಅಂತ ಮನೋಜ ಹತ್ರ ಸೂರ್ಯ ಹೇಳ್ತಾನೆ. ಲೇ ಸೂರ್ಯ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ಇದು ನನ್ನ ಭವಿಷ್ಯದ ಪ್ರಶ್ನೆ, ಒಂದೇ ಒಂದು ಆರ್ಡರ್ ಸಿಕ್ಬಿಟ್ರೆ ನನ್ನ ಜೀವನನೇ ಬದಲಾಗ್ಬಿಡುತ್ತೆ, ನಾನು ಅವಾಗ ಕೋಟ್ಯಾಧೀಶ್ವರ ಆಗ್ತೀನಿ, ಅರ್ಥ ಮಾಡ್ಕೊಳ್ಳೋ ಅಂತ ಮನೋಜ ಹೇಳಿದಾಗ, ಆಗ ಮನೋಜ ರವಿ ಹತ್ರ ಹೋಗಿ, ನೀನು ದೊಡ್ಡ 5 ಸ್ಟಾರ್ ಹೋಟೆಲ್ ಓನರ್ ಅಂತ ಹೇಳಿದೀನಿ, ಇನ್ನು ಕೂಡ ಒಪ್ಕೊಳ್ಳೋ ಅಂತ ಹೇಳಿದಾಗ, ಏ ಮನೋಜ, ಏನೋ ಬಂದಿದೆ ನಿನಗೆ, ಯಾರಾದ್ರೂ ಈ ತರ ಎಲ್ಲ ಸುಳ್ಳು ಹೇಳ್ತಾರೇನೋ, ನಾಟಕ ಮಾಡ್ತಾರ, ಅಕಸ್ಮಾತ್ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಏನೋ ಗತಿ, ಆಮೇಲೆ ಇರೋ ಬರೋದೆಲ್ಲ ನೀನ್ ಕಳ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೊ ಮನೋಜ. ರವಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಹಾಗೆಲ್ಲ ಏನೂ ಆಗಲ್ಲ, ನಾನು ಮಾತಾಡ್ಕೊತೀನಿ, ನೀವು ನಾನು ಹೇಳ್ದಂಗೆ ಮಾಡಿ, ನಿಮ್ಗೆಲ್ಲ ನಾನು ಸೂಟ್ ತೊಗೊಂಬರ್ತೀನಿ. ನೀವು ಸೂಟ್ ತೊಗೊಂಬರ್ತೀನೋ ಏನೋ ಪೆಂಗ್ಯಾ, ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಅಂತ ಸೂರ್ಯ ಹೇಳಿದಾಗ, ಲೋ ಸೂರ್ಯ, ಅವ್ನು ಯಾಕೆ ತೊಗೊಂಬರ್ತಿದ್ದಾನೆ ಅಂತ, ಕ್ಲೈಂಟ್ನ ನಮ್ಸಕ್ಕೋಸ್ಕರ, ನಾವೆಲ್ಲ ಮಾಮೂಲಿ ಬಟ್ಟೆ ಹಾಕೊಂಡೋದ್ರೆ ಅವ್ರು ನಂಬ್ತಾರ, ನೀವು ಸೂಟ್ ಹಾಕೊಂಡು ರೆಡಿಯಾಗಿರ್ಬೇಕಲ್ವಾ, ಅದಕ್ಕೆ ಅಂತ ರವಿ ಹೇಳ್ತಾನೆ. ಮನೋಜ ಶಾಂತಿ ಹತ್ರ ಮಾತಾಡಿ ಶಾಂತಿನ ಒಪ್ಪಿಸ್ತಾನೆ. ಅಲ್ಲ ಕಣ ಮನೋಜ, ಈ ವಿಷಯ ಎಲ್ಲ ನಿಮ್ಮ ಅಪ್ಪಂಗೆ ಗೊತ್ತಾಗೋದು ಬೇಡ, ಏನಾದ್ರೂ ಗೊತ್ತಾದ್ರೆ ಈ ನಾಟಕ ಮಾಡೋದಕ್ಕೆ ಬಿಡೋದಿಲ್ಲ, ಹಾಗೇನೆ ಈ ಪಾರ್ಟಿನೂ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಶಾಂತಿ ಹೇಳ್ತಾರೆ. ಈ ಕಡೆ ರೋಹಿಣಿ ಆನಿವರ್ಸರಿ ದಿನ ಹೇಗಾದ್ರೂ ಮಾಡಿ ಸೂರ್ಯನ್ ಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡಿರ್ತಾಳೆ. ಎಲ್ಲ ಕಡೆ ನೀನ್ ಇಷ್ಟೆಲ್ಲ ಖರ್ಚು ಮಾಡಿ ಆನಿವರ್ಸರಿ ಮಾಡ್ಕೊಂತ ಇರೋದು ಮನೋಜಂಗೆ ಕ್ಲೈಂಟ್ ಸಿಗ್ಲಿ ಅಂತನೋ, ಅಥವಾ ನೀನ್ ಏನಾದ್ರೂ ಬೇರೆ ಪ್ಲಾನ್ ಮಾಡಿದ್ಯೋ ಅವತ್ತು ಹೇಳ್ದಾಗೆ ಅಂತ ಪೂಜಾ ಕೇಳ್ತಾ ಇರ್ತಾಳೆ. ನಾನು ಏನನ್ನು ಕೂಡ ಪ್ಲಾನ್ ಇಲ್ಲದೆ ಮಾಡೋದಿಲ್ಲ ಕಣೆ, ಅಂಥದ್ರಲ್ಲಿ ಇಷ್ಟೊಂದೆಲ್ಲ ಖರ್ಚು ಮಾಡ್ತಾ ಇದ್ದೀನಿ ಅಂದ್ರೆ ನೀನೇ ಯೋಚನೆ ಮಾಡು, ನಂಗೆ ಎಷ್ಟೊಂದು ಲಾಭ ಇದೆ ಅಂತ. ಒಂದ್ ಕಡೆ ಮನೋಜು ಒಳ್ಳೇದಾಗ್ಲಿ ಅಂತ, ಇನ್ನೊಂದ್ ಕಡೆ ನನಗೂ ಒಳ್ಳೇದಾಗ್ಲಿ ಅಂತ, ಯಾಕಂದ್ರೆ ಮನೇಲಿದ್ರು ಕೂಡ ಸೂರ್ಯನ್ ಫೋನ್ ನ ತಗೊಳೋದಕ್ಕಾಗ್ತಾ ಇಲ್ಲ, ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಆನಿವರ್ಸರಿ ಹತ್ರ ಬರ್ತಾ ಇದೆ ಅಂತ ಈ ಪ್ಲಾನ್ ಹೊಳಿತು. ಅಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ, ಯಾರು ಕೂಡ ಅಷ್ಟು ಗಮನ ಕೊಡೋದಿಲ್ಲ. ಆಗ ಹೇಗಾದ್ರೂ ಮಾಡಿ ಆ ಸೂರ್ಯನ್ ಫೋನ್ ನ ತಗೊಳ್ಳೇಬೇಕು ಅಂತ ರೋಹಿಣಿ ಹೇಳ್ತಾಳೆ. ಎಲ್ಲ ಕಣೆ ರೋಹಿಣಿ, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತೀಯಾ, ಒಂದು ಪ್ಲಾನ್ ಏನಾದ್ರೂ ಮಿಸ್ ಆದ್ರೆ ನಿನ್ನ ಹತ್ರ ಇನ್ನೊಂದು ಪ್ಲಾನ್ ರೆಡಿ ಇರುತ್ತೆ. ಇವಾಗ್ಲೂ ಕಣೆ, ಅದೆಷ್ಟು ಬುದ್ಧಿ ಉಪಯೋಗಿಸ್ತೀಯಾ, ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಇವಾಗ್ಲೂ ಇಲ್ಲಿ ಇರ್ತಾ ಇರ್ಲಿಲ್ಲ, ದೇಶ ಬಿಟ್ಟು ಹೊರಟೋಗ್ತಾ ಇದ್ದೆ ಅಷ್ಟೇ, ಇವ್ರು ಯಾರ ಸವಸನು ಬೇಡ ಅಂತ ಇವ್ರನ್ನೆಲ್ಲ ಬಿಟ್ಟೋಗಿ ಒಬ್ಳೇ ಇರ್ತಾ ಇದ್ದೆ ಅಷ್ಟೇ ಅಂತ ಪೂಜೆ ಹೇಳ್ತಾಳೆ. ಅವತ್ತು ಫಂಕ್ಷನ್ ಅಲ್ಲಿ ನೀನು ಇರ್ತೀಯಾ, ಅಕಸ್ಮಾತ್ ನಾನು ಫೋನ್ ತಗೊಳಕ್ಕಾಗ್ಲಿಲ್ಲ ಅಂದ್ರೆ ನೀನಾದ್ರೂ ಫೋನ್ ತಗೊಳ್ಳೇಬೇಕು, ಯಾಕಂದ್ರೆ ಅವತ್ತು ಅಲ್ಲಿ ನಮ್ ಆನಿವರ್ಸರಿ ನಡೀತಾ ಇರುತ್ತೆ, ನಾನು ಸ್ವಲ್ಪ ಬ್ಯುಸಿ ಆಗಿರ್ತೀನಿ, ಅದಕ್ಕೆ ಸೂರ್ಯನ್ ಫೋನ್ ನ ನೀನೇ ತಗೋಬೇಕು ಅಂತ ರೋಹಿಣಿ ಪೂಜನ್ ಹತ್ರ ಮಾತಾಡ್ತಾ ಇರ್ತಾಳೆ. ಹಾಗೇನೆ ಈ ಕಡೆ ಸೂರ್ಯ ಮತ್ತೆ ಮೀನಾ ಎಲ್ಲ ರೆಡಿಯಾಗಿ ಬಂದಾಗ ತುಂಬಾನೇ ಖುಷಿ ಆಗುತ್ತೆ. ಅರೆ ಮೀನಾ, ನೀನಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಮೊದಲನೇ ಸರಿ ನಾನು ಈ ಸೂಟಲ್ಲಿ ನಿಮ್ಮನ್ನ ನೋಡ್ತಾ ಇರೋದು, ನೀವು ಅಂತ ನಂಬಕ್ಕೆ ಆಗ್ತಾ ಇಲ್ಲ, ಅಷ್ಟಕ್ಕೂ ನಿಮ್ಮ ಅಣ್ಣ ಮನೋಜ್ಗಿಂತ ನೀವೇ ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ಕಾಣ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಮೀನಾ ಹೇಳಿದಾಗ, ಹೌದು ಮೀನಾ, ನನಗಿದೆಲ್ಲ ಇಷ್ಟ ಆಗ್ತಾ ಇಲ್ಲ, ಆದ್ರೆ ಏನ್ ಮಾಡೋದು, ಆ ಮನೋಜ ಅದು ಇದು ಅಂತ ಹೇಳಿದನಲ್ಲ, ಅದಕ್ಕೋಸ್ಕರ ಈ ತರ ಎಲ್ಲ ಹಾಕೊಳ್ಳೇಬೇಕಾಯ್ತು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ರವಿ ಕೂಡ ರೆಡಿಯಾಗಿ ಬರ್ತಾನೆ. ಓ 5 ಸ್ಟಾರ್ ಹೋಟೆಲ್ ಓನರ್ ರವಿ, ಬನ್ನಿ ಬನ್ನಿ ಅಂತ ಸೂರ್ಯ ಹೇಳ್ತಾನೆ. ಓ 50 ಕಾರ್ ಟ್ರಾವೆಲ್ ಓನರ್, ನೀವೇಗಿದ್ದೀರಾ ರವಿ ಕೇಳ್ತಾನೆ. ಆಗ ಇಬ್ರು ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಈ ತರ ಎಲ್ಲ ಯಾವತ್ತೂ ನಾವು ನಾಟಕ ಮಾಡಿಲ್ಲ, ಆದ್ರೆ ಮನೋಜಂಗೋಸ್ಕರ ಮಾಡ್ತಾ ಇದೀವಿ, ಏನಾಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಅಪ್ಪಂಗ್ ಮಾತ್ರ ವಿಷಯ ಗೊತ್ತಾದ್ರೆ
ಅವನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ರವಿ ಹೇಳ್ತಾನೆ. ಅದು ಕಣೋ ರವಿ, ಅಪ್ಪನ ಹತ್ರ ಈ ಥರ ಎಲ್ಲ ನಾಟಕ ಮಾಡ್ತೀವಿ ಅಂತ ಹೇಳೋದಕ್ಕೆ ನನಗೂ ಕೂಡ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ಒಳ್ಳೇದಾಗುತ್ತೆ ಅಂದರೆ ಏನಾದರೂ ಒಂದು ಮಾಡಲೇಬೇಕಲ್ವಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಗ ಅಷ್ಟೊತ್ತಿಗೆ ಅಲ್ಲಿಗೆ ರೋಹಿಣಿ ಮತ್ತು ಮನೋಜ ಇಬ್ಬರು ಬರ್ತಾರೆ. ಹೇಳಿದ್ದೆಲ್ಲ ನೆನಪಿದೆ ತಾನೇ ನಿಮಗೆಲ್ಲ, ಎಲ್ಲರೂ ಅದೇ ಥರ ನಡ್ಕೊಳ್ಳಿ ಅಂತ ಮನೋಜ್ ಹೇಳ್ತಿರ್ತಾನೆ. ಇನ್ನ ಸೂರ್ಯನ್ ನೋಡಿದ ತಕ್ಷಣ ಅರೆ ಇವ್ರೇನು ಈ ಥರ ರೆಡಿ ಆಗಿದ್ದಾರೆ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಅಲ್ಲ ಈ ಸೂಟು ಇದೆಲ್ಲ ಇವ್ರಿಗೆ ಅವಶ್ಯಕತೆ ಇತ್ತ ಅಂತ ಶಾಂತಿ ಹೇಳ್ತಾಳೆ. ಹಾಕ್ಕೊಳ್ಳಿ ಬಿಡಮ್ಮ, ಏನಾಯ್ತು, ಅಲ್ಲಿ ನಡೀತಾ ಇರೋದು ನನ್ನ ಆ್ಯನಿವರ್ಸರಿ ಫಂಕ್ಷನ್ನು. ಇದ್ಮೇಲೆ ಎಲ್ಲರೂ ಈ ಥರನೇ ರೆಡಿ ಆಗಿರಬೇಕು. ನಾನು ಮಾಮೂಲಿ ಅಂತ ಅನ್ಕೊಂಡ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನು, ನನ್ನ ಮನೆಯವರೆಲ್ಲ ಗ್ರ್ಯಾಂಡಾಗಿ ರೆಡಿಯಾಗಿರಬೇಕು, ನಿಮ್ಮ ಕ್ಲೈಂಟ್ಸ್ ಎಲ್ಲ ಬರ್ತಾರೆ, ಅದಕ್ಕೆ ಅಮ್ಮ ಈ ಸಿದ್ಧತೆ ಎಲ್ಲ ಅಂತ ಮನೋಜ್ ಹೇಳ್ತಾನೆ. ಓ ಇದಾ ಈ ವಿಷಯ, ಹಾಗಾದರೆ ಎಲ್ಲರೂ ಖುಷಿಯಾಗಿರಿ, ನಾವು ದೊಡ್ಡ ಮನೆಯವರು ಅಂತ ಅವ್ರು ನಂಬಬೇಕು ಅಂತ ಶಾಂತಿ ಹೇಳ್ತಾ ಇರ್ತಾರೆ. ಆಡ್ತಿರೋ ನಾಟಕದ ಬಗ್ಗೆ ಏನಾದರೂ ಅಪ್ಪಂಗೆ ಗೊತ್ತಾದರೆ ಅವಾಗಿರೋದು ಎಲ್ಲರಿಗೂ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಸೂರ್ಯ ಇದೆಲ್ಲ ಯಾಕೋ ಬೇಕೀಗ, ಬಾರ ಹೋಗೋಣ ಅಂತೇಳಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ, ಮನೋಜ ಎಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾನೆ. ಸೂರ್ಯ ಹೇಳಿದಾಗ ಅವ್ರ ಕೆಲಸ ಆಗ್ಬೇಕಲ್ರಿ ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಹೋಟೆಲ್ ರೂಮ್ ಹತ್ರ ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.